ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪ್ರತಿಯೊಬ್ಬರೂ ಆರೋಗ್ಯ ರಕ್ಷಿಸಿಕೊಂಡಾಗ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವೆಂದು ಹಿರಿಯ ವೈದ್ಯ ಡಾಕ್ಟರ್ ವಿಠಲ್ ಊದುಗಟ್ಟಿ ಹೇಳಿದರು. ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಭವನ ಸ್ಥಳಾಂತರಕ್ಕೆ ಹಿಂದೇಟು, ಹೊಸ ಕಟ್ಟಡ ಮಂಜೂರಾತಿಗೆ ಸಚಿವ ಪತ್ರ ತಂದ ಅಡ್ಡಿ. ರೈತ ವಿರೋಧಿ ಕಾಯ್ದೆಗಳ ರದ್ದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿಂದೇಟು, ರಾಷ್ಟ್ರವ್ಯಾಪಿ ಆಂದೋಲನ. ಎಸ್ಆರ್ ಹಿರೇಮಠ. ಮೈಕ್ರೋ ಫೈನಾನ್ಸ್ ಕಿರುಕುಳ ವಿರೋಧಿಸಿ ಸಿಪಿಐ ಲಿಬರೇಷನ್ ಪ್ರತಿಭಟನೆ, ಪ್ರತಿಕೃತಿ ದಹನ. ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಗೆ ಆಗ್ರಹಿಸಿ ಮನವಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ರೂಪಾಯಿ ವೇತನ ನಿಗದಿಗೆ ಆಗ್ರಹಿಸಿ ಮನವಿ. ಡಿಸಿ ಕಚೇರಿಯಲ್ಲಿ ಮನವಿ ಸ್ವೀಕರಿಸಲು ಇಲ್ಲದ ಅಧಿಕಾರಿಗಳು. ಮಂತ್ರಾಲಯದಲ್ಲಿ ನಕಲಿ ಐಡಿ ಸೃಷ್ಟಿಸಿ ಭಕ್ತರಿಗೆ ವಂಚನೆ, ಎಚ್ಚರಿಕೆ ವಹಿಸಲು ಭಕ್ತರಿಗೆ ಮಂತ್ರಾಲಯದ ಮಠ ಮನವಿ. ವಡ್ಲೂರು ರಸ್ತೆ ಕಾಮಗಾರಿ ಕಳಪೆ, ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶದ ಅಭಿವೃದ್ಧಿಗೆ 100 ಕೋಟಿ ಯೋಜನೆ ರೂಪಿಸಿರುವುದಾಗಿ ಅರಣ್ಯ ಮತ್ತು ಜೀವಶಾಸ್ತ್ರ ಸಚಿವ ಈಶ್ವರ ಖಂಡ್ರೆ ಹೇಳಿದರು. ಈಗ ವಾರ್ತೆಗಳ ವಿವರ. ನಗರದಲ್ಲಿರುವ ವಿವಿಧ ಇಲಾಖೆಗಳನ್ನು ನೂತನ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರಿಸಲು ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ. ಆದರೆ ಬಾಡಿಗೆ ಕಟ್ಟಡದಲ್ಲಿರುವ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ನೂತನ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರಿಸಲು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅವರಿಂದ ಶಿಕ್ಷಣ ಸಚಿವರಿಗೆ ಬರೆದ ಪತ್ರ ಅಡ್ಡಿಯಾಗಿದೆ. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಜ್ಯದ 16 ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶವಿಲ್ಲ. ಗಿಡಗಳನ್ನು ನೆಟ್ಟು ಅರಣ್ಯ ಪ್ರದೇಶದ ಬೆಳವಣಿಗೆಗೆ ಬೆಂಗಳೂರಿನಲ್ಲಿ ಅಧಿಕಾರಿಗಳ ಸಭೆ ನಡೆಸಿ 100 ಕೋಟಿ ರೂಪಾಯಿಗಳ ಇದೇ ಆರ್ಥಿಕ ವರ್ಷದಲ್ಲಿ ಮಂಜೂರು ಮಾಡಲು ಉದ್ದೇಶಿಸಲಾಗಿದೆ ಎಂದರು. ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಹೆಚ್ಚುತ್ತಿರುವುದನ್ನು ತಡೆಯಲು ನೀಲನಕ್ಷೆ ಸಿದ್ಧಪಡಿಸಲಾಗಿದೆ. ಶೀಘ್ರದಲ್ಲಿ ಜಾರಿಗೊಳಿಸಲಾಗುತ್ತದೆ ಎಂದರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ. ರೈತರನ್ನು ಒಕ್ಕಲೆಬ್ಬಿಸದೆ ಭೂಮಿ ಉಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಕಾಂಗ್ರೆಸ್ ಪಕ್ಷ ಶಿಸ್ತು ಮತ್ತು ಸಿದ್ಧಾಂತ, ನಾಯಕತ್ವದ ಮೇಲೆ ವಿಶ್ವಾಸವಿಟ್ಟು ಪಕ್ಷಕ್ಕೆ ಬರುವವರಿಗೆ ಸ್ವಾಗತವಿದೆ. ಶ್ರೀರಾಮುಲು ಸಹ ಬರಬಹುದು, ಯಾರದೇ ವಿರೋಧವಿಲ್ಲ ಎಂದರು. ಮುಖ್ಯಮಂತ್ರಿಗಳ ಪತ್ನಿ ಇಡಿ ನೋಟಿಸ್ ನೀಡಿರುವುದು ರಾಜಕೀಯ ಪ್ರೇರಿತ. ಈಗಾಗಲೇ ಲೋಕಾಯುಕ್ತ ತನಿಖೆ ನಡೆದು ಆರೋಪ ಮುಕ್ತವಾಗಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಸಿಎಂಗಳ ವಿರುದ್ಧ ಇಡಿ ಕೆಲಸ ಮಾಡುತ್ತಿದೆ. ಅಧಿಕಾರ ದುರುಪಯೋಗ ಬಹಳ ದಿನ ಮಾಡಲು ಆಗುವುದಿಲ್ಲ ಎಂದರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಸಿಎಂ ಸ್ಥಾನಗಳು ಖಾಲಿ ಇಲ್ಲ. ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದರು. ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರ್ತಾ ಇದ್ದೇನೆ. ಇವತ್ತು ಅರಣ್ಯ ಮತ್ತು ಜೀವಿ ಪರಿಸ್ಥಿತಿ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ಇಕ್ಕಿದ್ದೇನೆ. ಈಗ ಸಾಯಂಕಾಲ ರಾಯಚೂರು ಮತ್ತು ಯಾದಗಿರಿದು ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅರಣ್ಯ ವ್ಯಾಪ್ತಿ ಏನಿದೆ, ಹಸಿರು ವ್ಯಾಪ್ತಿ ಭಾಳ ಕಡಿಮೆ ಇದೆ. 10%ಗಿಂತ ಕಡಿಮೆ ಅರಣ್ಯ ವ್ಯಾಪ್ತಿ ಇರುವಂಥ 16 ಜಿಲ್ಲೆಗಳಿದ್ದಾವೆ. 16 ಜಿಲ್ಲೆಗಳಲ್ಲಿ ಎಲ್ಲ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಬರ್ತವೆ. ಹೀಗಾಗಿ ನನ್ನ ಕಳಕಳಿ, ನನ್ನ ಉದ್ದೇಶ ಏನಿದೆಯಪ್ಪ ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕದಲ್ಲಿನೂ ಇವತ್ತು ಸಸಿ ಆಗಲಿ ಮರ ಗಿಡ ಬೆಳೆಸಿ ಇವತ್ತು ಹಸಿರೀಕರಣ ಮಾಡಬೇಕು, ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಬೇಕು. ಭೂಭಾಗದ 33% ಅರಣ್ಯ ಕ್ಷೇತ್ರ ಇರಬೇಕು ಅಂತಿದೆ. ಆದರೆ ನಮ್ಮಲ್ಲಿರುವಂಥದ್ದು 2%, 3%, 5% ಈ ರೀತಿಯಲ್ಲಿದೆ. ಹೀಗಾಗಿ ನಮ್ಮ ಇಲಾಖೆ ವತಿಯಿಂದ ಈ 5 ಜಿಲ್ಲೆಗಳಲ್ಲಿ ಅಂದರೆ ರಾಯಚೂರು, ಬೀದರ್, ಕಲಬುರಗಿ, ಯಾದಗಿರಿ ಮತ್ತು ಕೊಪ್ಪಳ, ಅಂದರೆ ಬಳ್ಳಾರಿ, ವಿಜಯನಗರಿಗೆ ಏನಾದರೆ KMERC ಫಂಡ್ಸ್ ಬರ್ತದೆ. ಅಲ್ಲಿ ಹಣಕಾಸಿನ ಅವಶ್ಯಕತೆ ಇಲ್ಲ. ಅಲ್ಲಿನೂ ಈಗಾಗಲೇ ಹೇಳಿದ್ದೇನೆ, 2 ವರ್ಷದ ಒಳಗಾಗಿ ಎಲ್ಲ ಎಷ್ಟು ರಸ್ತೆಗಳಿದೆ, ಎಷ್ಟು ಖಾಲಿ ಸರ್ಕಾರಿ ಭೂಮಿಗಳಿಗೆ ಇದೆ, ಅಲ್ಲೆಲ್ಲ ಇವತ್ತು ಸಸಿ ನೆಟ್ಟು ಅರಣ್ಯೀಕರಣ ಮಾಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಮೊನ್ನೆ ಕೊಟ್ಟಿದ್ದೇನೆ. ಈ 5 ಜಿಲ್ಲೆಗಳಿಗೆ ಈ ವರ್ಷವೇ ಸುಮಾರು 100 ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ಈ ಸಭೆ, ಪ್ರಗತಿ ಪರಿಶೀಲನೆ ಸಭೆ ಮುಗಿದ ನಂತರ ನಾಳೆ ನಾನು ಬೆಂಗಳೂರಲ್ಲಿ ಒಂದು ಸಭೆನೂ ಇಟ್ಕೊಂಡಿದ್ದೇನೆ. ನಾಳೆ ನಾಡಿದ್ದು ಅವರಿಗೆ ಅನುದಾನ ಹಂಚಿಕೆ ಮಾಡ್ತೀವಿ. ಈ ರಾಜ್ಯದಲ್ಲಿ ಪ್ರಕೃತಿ ಪರಿಸರ ಇವತ್ತು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟಿದ್ದೇನೆ.
ಆ ಕಡೆ ಪಶ್ಚಿಮ ಘಟ್ಟದಲ್ಲಿ ಮೈಸೂರು ಬರ್ತದೆ, ಚಾಮರಾಜನಗರ ಬರ್ತದೆ, ಹಾಸನ ಬರ್ತದೆ, ಚಿಕ್ಕಮಗಳೂರು, ಮ್ಯಾಂಗ್ಳೂರು, ಉಡುಪಿ, ಕೊಡಗು, ಆಯಾ ಜಿಲ್ಲೆಗಳಲ್ಲಿ ಭಾಳಷ್ಟು ಅರಣ್ಯ ಪ್ರದೇಶ ಜಾಸ್ತಿ ಇದೆ. ಆದರೆ ಮಾನವ ಪ್ರಾಣಿ ಸಂಘರ್ಷ ಇದೆ. ನಾಳೆ ರಾಮನಗರಕ್ಕೆ ಹೋಗ್ತಾ ಇದ್ದೀನಿ, ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಯೂ ಸುಮಾರು ಕಡೆ ಆನೆಗಳ ಅಥವಾ ಹುಲಿ ಇವೆಲ್ಲ ದಾಳಿಯಿಂದ ಈ ಮಾನವ ಹಾನಿ ಆಗ್ತಾ ಇರ್ತಕ್ಕಂಥದ್ದು ಆತಂಕದ ಒಂದು ಸಂಗತಿಯಾಗಿದೆ. ಮಾನವ ಪ್ರಾಣಿ ಸಂಘರ್ಷ ತಡೀಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಳಬೇಕು ಅವೆಲ್ಲವನ್ನು ತೆಗೆದುಕೊಳ್ಳುವಂಥ ಒಂದು ನಾವು ಕ್ರಿಯಾಯೋಜನೆ ತಯಾರು ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಶಾಶ್ವತವಾಗಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ, ನಮ್ಮ ಸರ್ಕಾರ ಬಂದ ಮೇಲೆ 20 ತಿಂಗಳಲ್ಲಿ ಸುಮಾರು ಎಲ್ಲೆಲ್ಲಿ ಅಕ್ರಮವಾಗಿ ಇವತ್ತು ಏನು ಒತ್ತುವರಿ ಆಗಿದೆ, ಸಣ್ಣ ಒತ್ತುವರಿದಾರ ಬಿಟ್ಟು ದೊಡ್ಡ ದೊಡ್ಡ ಒತ್ತುವರಿದಾರ ಯಾರ್ಯಾರು ಮಾಡಿದ್ದಾರೆ ಅಂಥ ಒತ್ತುವರಿಯನ್ನು ತೆರವುಗೊಳಿಸಿ ಮತ್ತೆ ಅರಣ್ಯ ಇಲಾಖೆಯ ವಶದಲ್ಲಿ ತೆಗೆದುಕೊಂಡು ಅದಕ್ಕೆ ಅರಣ್ಯೀಕರಣ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಅರಣ್ಯ ಉಳಿಸುವಂಥದ್ದು, ಪ್ರಕೃತಿ ಉಳಿಸುವಂಥ ಕೆಲಸ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಯಾರು ಒಪ್ಪಿಕೊಳ್ತಾರೆ, ಅದರ ನಾಯಕತ್ವ ಒಪ್ಪಿಕೊಳ್ತಾರೆ ಅಂಥವ್ರಿಗೆ ಯಾರು ಸ್ವಯಂ ಇಚ್ಛೆಯಿಂದ, ಸ್ವಯಂ ಮನಸ್ಸಿನಿಂದ ಯಾವುದೇ ಷರತ್ತು ಇಲ್ಲದೆ ಬರುವಂಥವ್ರಿಗೆ ಮುಕ್ತವಾದಂಥ ಅವಕಾಶ ಇದೆ. ಅವ್ರಿಗೆ ಕೇಳಿ ನೀವು ಇವತ್ತು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಈಗಾಗಲೇ ಹೇಳಿದ್ದೇನೆ, ನಾವು ಯಾರು ಇವತ್ತು ಕಾಂಗ್ರೆಸ್ ತತ್ವ ಸಿದ್ಧಾಂತಗಳಿಗೆ ಒಪ್ಪಿಗೆ ಕೊಡ್ತಾರೆ ಅಂಥವ್ರಿಗೆಲ್ಲ ಮುಕ್ತವಾದಂಥ ಅವಕಾಶ ಇದೆ. ಬರೋದಿದ್ರೆ ಅರ್ಜಿ ಹಾಕಿ ಬರಬೇಕು. ಸರಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಯಾವುದೇ ಪೈಪೋಟಿ ನಮ್ಮ ಪಕ್ಷದಲ್ಲಿ ಇಲ್ಲ, ಯಾವ ಹುದ್ದೆನೂ ಖಾಲಿ ಇಲ್ಲ. ಆ ವಿಚಾರ ಪ್ರಸ್ತಾಪ ಮಾಡೋದೇ ಅಪ್ರಸ್ತುತ. ಅಲ್ಲ, ಈಗ ವಾಲ್ಮೀಕಿ ಸಮುದಾಯದಿಂದ ಜಾರಕಿಹೊಳಿ ಅವರು ಕೇಳಿರುವಂತದ್ದು, ನಿಮ್ಮ ಸಮುದಾಯದಿಂದ ಏನೋ ಡಿಮ್ಯಾಂಡ್ಸ್ ನೋಡಿ, ಈಗ ನೀವು ಸೃಷ್ಟಿ ಮಾಡ್ತಾ ಇದ್ದೀರಿ ಆ ಸಮುದಾಯ ಈ ಸಮುದಾಯ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವರಿಷ್ಠರಿಗೆ ಬಿಟ್ಟಂಥದ್ದು. ಇವತ್ತು ಈಗ ಸದ್ಯಕ್ಕೆ ಯಾವುದೇ ಖಾಲಿ ಇಲ್ಲ. ನೋಡಿ, ಈಗಾಗಲೇ ನಮ್ಮ ವರಿಷ್ಠರು ಈಗಾಗಲೇ ಹೇಳಿದ್ದಾರೆ, ಯಾರೂ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿ. ಅದಕ್ಕೆ ನಾನು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿದ್ದರಾಮಯ್ಯ ಅವರ ಪತ್ನಿಯವರಿಗೆ ಇವತ್ತು ಇಡಿ ನೋಟಿಸ್ ನೀಡಿದೆಯಲ್ಲ ಸರ್? ಇಡಿ ದುರುಪಯೋಗ ಆಗ್ತಾ ಇರ್ತಕ್ಕಂಥದ್ದು ಜಗಜ್ಜಾಹಿರವಾಗಿದೆ. ಸರ್ವೋಚ್ಚ ನ್ಯಾಯಾಲಯ ಸಹಿತ ಹೇಳಿದೆ ಇಡಿಗೆ ಸರ್ಕಾರಗಳು ದುರುಪಯೋಗ ಮಾಡಿಕೊಳ್ಳಬಾರ್ದು ಅಂತೇಳಿ. ಕೇಂದ್ರದ BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಸಾಕಷ್ಟು ಸಲ ಪ್ರತಿಪಕ್ಷಗಳ ನಾಯಕರುಗಳ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಇವತ್ತು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ಗಳಿಗೆ ಬಂಧನ ಮಾಡಿ ಒಂದು ಆತಂಕದ ವಾತಾವರಣ ಸೃಷ್ಟಿ ಮಾಡಿದಂಥದ್ದು ನೋಡ್ತಾ ಇದ್ದೀರಿ. ಅನ್ಯಾಯ ಎಷ್ಟು ದಿವಸ ನಡೀತದೆ? ಇವತ್ತು ಅದಕ್ಕೂ ಒಂದು ಮಿತಿ ಇರ್ತದೆ. ಅದು ಕುತ್ತಿಗೆಗೆ ಬಂತು ಅಂದರೆ ಆಟೋಮೆಟಿಕಲಿ ಅದಕ್ಕೆ ಒಂದು ಪರಿಹಾರ ಸಿಗ್ತದೆ. ಆ ದೃಷ್ಟಿಯಿಂದ ಇಡಿ ನೋಟಿಸಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಇವತ್ತು ಈಗಾಗಲೇ ಲೋಕಾಯುಕ್ತವರು ತನಿಖೆ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ತನಿಖಾ ವರದಿಯಲ್ಲೂ ಸಹಿತ ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಏನೊಂದು ಆರೋಪ ಇದೆ, ಅದು ಏನು ಎಲ್ಲ ಸುಳ್ಳಿದೆ ಅನ್ನುವಂಥದ್ದು ಇವತ್ತು ಗೊತ್ತಾಗಿದೆ. ಅದು ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಸಿಗ್ತದೆ. ಅದರಿಂದ ಯಾವುದೇ ರೀತಿಯ ಒಂದು ತೊಂದರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಈ ಸಂದರ್ಭದಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ, ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ್ ಸೇರಿ ಅನೇಕರು ಇದ್ದರು. ರೈತರ ಕರಾಳ ಕಾಯ್ದೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೊಳಿಸಲು ಮುಂದಾಗಿರುವುದನ್ನು ವಿರೋಧಿಸಿ ರಾಷ್ಟ್ರವ್ಯಾಪಿ ಆಂದೋಲನ ರೂಪಿಸಲು ಸಮಾನ ಮನಸ್ಕ ಸಂಘಟನೆಗಳು ಸಿದ್ಧಗೊಂಡಿವೆ ಎಂದು ಸಿಟಿಜನ್ ಫಾರ್ ಡೆಮೋಕ್ರಸಿ ರಾಷ್ಟ್ರೀಯ ಅಧ್ಯಕ್ಷ SR ಹಿರೇಮಠ ಹೇಳಿದರು. ನಗರದಲ್ಲಿರುವ ವಿವಿಧ ಇಲಾಖೆಗಳನ್ನು ನೂತನ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರಿಸಲು ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ. ಆದರೆ ಬಾಡಿಗೆ ಕಟ್ಟಡದಲ್ಲಿರುವ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ನೂತನ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರಿಸಲು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ಅವರಿಂದ ಶಿಕ್ಷಣ ಸಚಿವರಿಗೆ ಬರೆದ ಪತ್ರ ಅಡ್ಡಿಯಾಗಿದೆ. ಎಲ್ಲ ಇಲಾಖೆಯ ಕಚೇರಿಗಳು ಒಂದೇ ಸ್ಥಳದಲ್ಲಿರುವಂತೆ ಮತ್ತು ಜನರ ಅನುಕೂಲಕ್ಕಾಗಿ ಎಕ್ಲಾಸ್ಪುರ್ ರಸ್ತೆಯಲ್ಲಿರುವ ನಿರ್ಮಾಣವಾಗಿರುವ ನೂತನ ಜಿಲ್ಲಾಡಳಿತ ಭವನಕ್ಕೆ ನಗರದಲ್ಲಿ ಬಾಡಿಗೆ ಕಟ್ಟಡಗಳಲ್ಲಿರುವ ಇಲಾಖೆಯ ಕಚೇರಿಗಳನ್ನು ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರಿಸಲು ನಿರ್ಧರಿಸಲಾಗಿದ್ದು, ಆದರೆ ಕೆಲವು ಇಲಾಖೆಯ ಕಚೇರಿಗಳು ಮಾತ್ರ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರವಾಗಲು ಒಲ್ಲದ ಮನಸ್ಸಿನಲ್ಲಿವೆ. ನಗರದ ಆಜಾದ್ ನಗರ ಬಡಾವಣೆಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಕಳೆದ 1.5 ವರ್ಷದಿಂದ ಬಾಡಿಗೆಯಲ್ಲಿರುವ ಶಾಲಾ ಶಿಕ್ಷಣ ಇಲಾಖೆ ಪ್ರತಿ ತಿಂಗಳು 80,000ದಂತೆ ಬಾಡಿಗೆ ಕಟ್ಟುತ್ತಾ ಬಂದಿದೆ. ಇದಕ್ಕೂ ಮೊದಲು ನಗರದ ತಹಸೀಲ್ ಕಚೇರಿ ಪಕ್ಕದ ಸ್ವಂತ ಕಟ್ಟಡದಲ್ಲಿದ್ದ ಶಿಕ್ಷಣ ಇಲಾಖೆಯ ಕಟ್ಟಡ ತೀರಾ ದುಸ್ಥಿತಿಯಲ್ಲಿದ್ದರಿಂದ ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರವಾಗಿತ್ತು.
ಪ್ರಸ್ತುತ ಬಾಡಿಗೆಯಲ್ಲಿರುವ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರವಾಗದ ಸ್ಥಿತಿಗೆ ತಲುಪಿದೆ. ಇದಕ್ಕೆ ಕಾರಣ ಸಚಿವರ ಆ ಒಂದು ಪತ್ರ. ಸಚಿವ ಎನ್ಎಸ್ ಬೋಸರಾಜು ಅವರು ಶಾಲಾ ಶಿಕ್ಷಣ ಇಲಾಖೆಯ ಕಚೇರಿಯನ್ನು ಹಳೆಯ ಕಟ್ಟಡವಿದ್ದ ಸ್ಥಳದಲ್ಲಿಯೇ ಹೊಸದಾಗಿ ನಿರ್ಮಾಣ ಮಾಡಲು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಪತ್ರ ಬರೆದಿದ್ದಾರೆ. ಇದಲ್ಲದೆ 2021ರ ಜುಲೈ 30ರಂದು ಕಲಬುರಗಿಯ ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಿಗೆ ಹಾಗೂ ರಾಯಚೂರು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೂ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕಾರ್ಯಾಲಯ ಶಿಥಿಲಗೊಂಡಿರುವುದರಿಂದ ಕಚೇರಿ ಸ್ಥಳಾಂತರಕ್ಕೆ ಅನುಮತಿ ಕೋರಿ ತಾತ್ಕಾಲಿಕ ವ್ಯವಸ್ಥೆಗೆ 10 ಲಕ್ಷ ರೂಪಾಯಿ ಮಂಜೂರು ಮಾಡುವಂತೆ ಕೋರಲಾಗಿದೆ. ಇದಾದ ನಂತರ 2024ರ ಜುಲೈ 8ರಂದು ಬೆಂಗಳೂರಿನ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿಯ ಪ್ರಾಥಮಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಿಗೆ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಅನುದಾನ ಮಂಜೂರು ಮಾಡುವಂತೆ ಕೋರಲಾಗಿದೆ. 2021ರ ಜೂನ್ 10ರಂದು ನಡೆದ ಕೆಕೆಆರ್ಡಿಬಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹೊಸ ಕಟ್ಟಡಕ್ಕಾಗಿ ಲೈನ್ ಎಸ್ಟಿಮೇಟ್ ಮಾಡಲು ಶಕ್ತಿನಗರ ಕ್ಯಾಶೋಟೆಕ್ ನಿರ್ಮಿತ ಕೇಂದ್ರದ ಕಾರ್ಯನಿರ್ವಾಹಕ ಅಧಿಕಾರಿಗೆ ಸೂಚಿಸಿದ್ದರು. ಅದರಂತೆ ಕ್ಯಾಶೋಟೆಕ್ ಅಧಿಕಾರಿಗಳು ಕಟ್ಟಡ ಪರಿಶೀಲನೆ ನಡೆಸಿದ್ದರು. ನಿರ್ಮಾಣಕ್ಕಾಗಿ ಹಳೆ ಕಟ್ಟಡದ ನೀಲನಕ್ಷೆ ಹಾಗೂ ಅಂದಾಜು ಪತ್ರಿಕೆಯನ್ನು ಕ್ಯಾಶೋಟೆಕ್ನಿಂದ ಪಡೆದು ಕೆಕೆಆರ್ಡಿಬಿ ಕಾರ್ಯಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಇದುವರೆಗೂ ಹೊಸ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಬಾಡಿಗೆ ಕಟ್ಟಡದಲ್ಲಿಯೇ ಇಲಾಖೆ ನಡೆಯುತ್ತಿದೆ. ಇದೀಗ ಬಾಡಿಗೆ ಕಟ್ಟಡದಿಂದ ಜಿಲ್ಲಾಡಳಿತ ಭವನಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಸ್ಥಳಾಂತರವಾಗದೇ ಇರುವುದಕ್ಕೆ ಶಿಕ್ಷಣ ಇಲಾಖೆಯಿಂದ ಆಯುಕ್ತಾಲಯ ಹಾಗೂ ಮೇಲಾಧಿಕಾರಿಗೆ ಬರೆದ ಪತ್ರಗಳು ಸಚಿವ ಬೋಸರಾಜು ಹಾಗೂ ಶಿಕ್ಷಣ ಸಚಿವರಿಗೆ ಶಿಕ್ಷಣ ಇಲಾಖೆಯ ಕಚೇರಿಯನ್ನು ಹಳೆ ಕಟ್ಟಡವನ್ನು ತೆರವುಗೊಳಿಸಿ ಅದೇ ಸ್ಥಳದಲ್ಲಿ ಹೊಸ ಕಚೇರಿ ನಿರ್ಮಾಣ ಮಾಡಲು ಅನುಮತಿಗೆ ಬರೆದ ಪತ್ರಗಳು ಅಡ್ಡಿಯಾಗಿವೆ ಎಂಬುದು ಗಮನಾರ್ಹವಾಗಿದೆ. ಜಿಲ್ಲಾಡಳಿತ ಭವನದಲ್ಲಿ ಈಗಾಗಲೇ ಡಿಸಿ ಕಚೇರಿ, ಸಹಾಯಕ ಆಯುಕ್ತ ಕಚೇರಿ ಭೂಮಾಪನ ಮಾಡಿ ಆಹಾರ ಇಲಾಖೆ ಹಾಗೂ ಖಜಾನೆ ಇಲಾಖೆ ಸ್ಥಳಾಂತರಗೊಳಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲ ಇಲಾಖೆಗಳನ್ನು ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರಿಸಲಾಗುವುದು ಎಂದು ಡಿಸಿ ಕಚೇರಿ ಮೂಲಗಳು ತಿಳಿಸಿವೆ. ಒಟ್ಟಾರೆಯಾಗಿ ಶಾಲಾ ಶಿಕ್ಷಣ ಇಲಾಖೆಯ ಹೊಸ ಕಟ್ಟಡ ನಿರ್ಮಾಣ ಆರಂಭವಾಗುವುದಕ್ಕೆ ಹೆಚ್ಚಿನ ಸಮಯ ಬೇಕಾಗಿರುವುದರಿಂದ ಅಲ್ಲಿಯೇ ಶಾಲಾ ಶಿಕ್ಷಣ ಇಲಾಖೆಯ ಜಿಲ್ಲಾಡಳಿತ ಭವನದಲ್ಲಿ ಶಿಕ್ಷಣ ಇಲಾಖೆ ಪ್ರತಿ ತಿಂಗಳು ಬಾಡಿಗೆ ಕಟ್ಟುವ ಹಣ ಉಳಿತಾಯವಾಗುತ್ತದೆ. ಜೊತೆಗೆ ಸಾರ್ವಜನಿಕರಿಗೂ ಅನುಕೂಲವಾಗಲಿದೆ. ಈ ಬಗ್ಗೆ ಡಿಸಿ ಕೆ ನಿತೀಶ್ ಅವರು ಶಾಲಾ ಶಿಕ್ಷಣ ಇಲಾಖೆಗೆ ಬೇಕಾದಷ್ಟು ವಿಶಾಲವಾದ ಕಚೇರಿ ಸದ್ಯಕ್ಕೆ ಜಿಲ್ಲಾಡಳಿತ ಭವನದಲ್ಲಿಲ್ಲ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆಯ ಸ್ಥಳಾಂತರ ಬಗ್ಗೆ ಗಮನ ಹರಿಸಲಾಗುವುದು. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಭದ್ರತೆ ಇಲ್ಲದೆ ಅಮಾಯಕ ಮಹಿಳೆಯರಿಗೆ ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಸಾಲ ನೀಡಿ ಸಾಲ ಮರುಪಾವತಿಗಾಗಿ ಕಿರುಕುಳ ನೀಡುವ ಖಾಸಗಿ ಬ್ಯಾಂಕ್ಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಸಿಪಿಐಎಂಎಲ್ ಲಿಬರೇಷನ್ ಜಿಲ್ಲಾ ಘಟಕದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಯಿತು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರೈತರ ತೀವ್ರ ವಿರೋಧ, ಜೀವ ಕಳೆದುಕೊಂಡ ನಂತರ ಎಚ್ಚೆತ್ತ ಕೇಂದ್ರ ಸರ್ಕಾರ 3 ಕರಾಳ ಕಾಯ್ದೆಗಳನ್ನು ಹಿಂಪಡೆದಿತ್ತು. ಆದರೀಗ ಅದೇ ಕಾಯ್ದೆಗಳನ್ನು ಮರುಜಾರಿಗೆ ಮುಂದಾಗಿದೆ. ರಾಷ್ಟ್ರೀಯ ನೀತಿ ಚೌಕಟ್ಟು ಹೆಸರಿನಲ್ಲಿ 35 ಪುಟಗಳ ವರದಿಯನ್ನು ಸಿದ್ಧಪಡಿಸಿ ಅದೇ ಕಾರ್ಪೊರೇಟ್ ಪರವಾದ ನೀತಿ ಜಾರಿಗೆ ಮುಂದಾಗಿದೆ. ರೈತರು ನಡೆಸಿದ್ದ ಸುದೀರ್ಘ ಹೋರಾಟ ಸಂದರ್ಭದಲ್ಲಿ ಲಿಖಿತವಾಗಿ ನೀಡಿದ್ದ ಭರವಸೆಗಳನ್ನು ಅನುಷ್ಠಾನಗೊಳಿಸುವುದನ್ನೇ ಮರೆತು ಬಿಟ್ಟಿದೆ. 3 ಕರಾಳ ಕಾಯ್ದೆ ರದ್ದುಗೊಳಿಸುವ ಜೊತೆಗೆ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಕಾಯ್ದೆಯಾಗಿ ರೂಪಿಸುವುದಾಗಿ ಹೇಳಿತ್ತು. ಆದರೆ ಮತ್ತೊಮ್ಮೆ ಅಧಿಕಾರ ಹಿಡಿದರೂ ರೈತ ಪರವಾದ ಚಿಂತನೆ ಮಾಡಲು ಸಿದ್ಧವಿಲ್ಲ ಎಂದರು. ರಾಜ್ಯ ಸರ್ಕಾರವೂ ಸಹ ಬಿಜೆಪಿ ಸರ್ಕಾರ ರದ್ದುಗೊಳಿಸಿದ್ದ ಕಾಯ್ದೆಗಳನ್ನು ರದ್ದುಗೊಳಿಸುವುದಾಗಿ 2023 ವಿಧಾನಸಭಾ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು. ಆದರೆ ಅಧಿಕಾರ ಹಿಡಿದು 2 ವರ್ಷಗಳಾದರೂ ಕಾಯ್ದೆ ರದ್ದುಗೊಳಿಸಲು ಮುಂದಾಗುತ್ತಿಲ್ಲ. ಈ ಕುರಿತು ಈಗಾಗಲೇ 1 ಬಾರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಲಾಗಿತ್ತು. ಲೋಕಸಭಾ ಚುನಾವಣಾ ನಂತರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದರು. ಚುನಾವಣೆ ಮುಗಿದು ಕಾಯ್ದೆ ರದ್ದಿಗೆ ಮುಂದಾಗದ ಇರುವ ಜನಾಂದೋಲನಗಳ ಮಹಾಮೈತ್ರಿಯಿಂದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒತ್ತಾಯಿಸಲಾಗಿದೆ. ಆದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವ್ಯತ್ಯಾಸವೇ ಇಲ್ಲದೆ ಹೋಗಿದೆ. ಸಂವಿಧಾನ, ಪ್ರಜಾಪ್ರಭುತ್ವ ಕುರಿತಂತೆ ಮಾತನಾಡುವ ರಾಜಕೀಯ ಪಕ್ಷಗಳು ಸಂವಿಧಾನ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ಸ್ವೀಕರಿಸಿ ಸಂವಿಧಾನ ವಿರೋಧ ನಿಲುವುಗಳನ್ನು ಮುಂದುವರಿಸುತ್ತಿವೆ. ಹಿಂದಿನ ತುರ್ತು ಪರಿಸ್ಥಿತಿ ದಿನಗಳು ಮರುಕಳಿಸಲು ಪ್ರಾರಂಭಿಸಿವೆ. ಜಯಪ್ರಕಾಶ್ ನಾರಾಯಣ ನೇತೃತ್ವದಲ್ಲಿ ನಡೆದ ಹೋರಾಟಕ್ಕೆ
50 ವರ್ಷಗಳು ಸಂಧಿಸಿವೆ. ಸಿಟಿಜನ್ ಫಾರ್ ಡೆಮಾಕ್ರಸಿ ಸಂಘಟನೆ 50 ವರ್ಷಾಚರಣೆ ಏಪ್ರಿಲ್ 19 ಮತ್ತು 20ರಂದು ರಾಜಧಾನಿಯಲ್ಲಿ ನಡೆಯಲಿದೆ. ಅಲ್ಲಿ ಹೋರಾಟದ ರೂಪುರೇಷೆ ಸಿದ್ಧಪಡಿಸಿ ರಾಷ್ಟ್ರಾದ್ಯಂತ ಆಂದೋಲನ ನಡೆಸಲಾಗುತ್ತಿದೆ ಎಂದರು. ಕೇಂದ್ರ ಸರ್ಕಾರ ಖಾಸಗೀಕರಣ, ಉದಾರೀಕರಣ ನೀತಿಗಳನ್ನು ಜಾರಿಗೊಳಿಸಿತ್ತು. ಅದೇ ರೀತಿ ಪರಿಸ್ಥಿತಿ ಬದಲಾಗಿದೆ. ಮರುವಿಮರ್ಶೆ ಮಾಡಿಕೊಂಡು ಒಪ್ಪಂದದಿಂದ ಹೊರಬರಬೇಕಿದೆ ಎಂದರು. ನಾವು ಸಾರ್ವಜನಿಕ ಜೀವನದೊಳಗೆ ಇದ್ದಾಗ ಜವಾಬ್ದಾರಿಯಿಂದ ಮಾತಾಡೋದು ಬಹಳ ಮಹತ್ವದಿದೆ. ಸೊ ನಿಮಗೆ ಗೊತ್ತಿದ್ದ ಹಾಗೆ ಈಗೇನು ಈ ಒಂದು ಸಮಗ್ರ ವರ್ಷದ ಹೋರಾಟ ಏನು ಅವ್ರು ಮಾಡಿದರು, ಆವಾಗ ಅವರು ಸಾಕಷ್ಟು ವಾಯ್ಸ್ ಆಗಿದ್ದರು. ಅವ್ರು ಹೇಳ್ತಾರೆ, ಪ್ರಧಾನಮಂತ್ರಿ ಆಯಿತು ನೀವೇನು ವಾಪಸ್ ತಗೋತಾ ಬಂದಿದ್ದಲ್ಲ, ಒಳ್ಳೇದಾಯಿತು, ನಮಗೆ ಧನ್ಯವಾದಗಳು. ಆದರೆ ಇದನ್ನು ನೀವಷ್ಟೇ ಆರ್ಡಿನೆನ್ಸ್ ಮಾಡಿಲ್ಲ, ಯಾವಾಗ ಕೋವಿಡ್-19 ಗಂಭೀರ ಪರಿಸ್ಥಿತಿ ಇರುವಾಗ ಮಾಡಿದ್ರು. ಎಷ್ಟು ಚಾಣಾಕ್ಷತನದಿಂದ ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದಕ್ಕೊಂದು ಉದಾಹರಣೆ ಅದು. 3 ಕಾಯ್ದೆಗಳನ್ನ ಪಾರ್ಲಿಮೆಂಟ್ದೊಳಗೆ ಪಾಸ್ ಮಾಡಿದರು, ಲೋಕಸಭೆಯೊಳಗೆ ಪಾಸ್ ಮಾಡಿದರು, ಯಾಕಂದರೆ ಅವ್ರಿಗೆ ಬಹುಮತ ಇತ್ತು. ರಾಜ್ಯಸಭೆಯೊಳಗೆ ಮಾಡಬಾರ್ದ ನಾಟಕ ಮಾಡಿ ಹರಿವಂಶ್ ಏನು ಡೆಪ್ಯೂಟಿ ಚೇರ್ಮನ್ ಏನಿದ್ದಾರೆ ಅವನು ಒಳಗೆ ತೊಗೊಂಡು ಅಲ್ಲಿ ಬಹುಮತ ಇರಲಾರ್ದು ಕೂಡ ವಾಯ್ಸ್ ಓಟದಿಂದ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. ಸೊ ಅದಕ್ಕೆ ಅವ್ರು ಹೇಳಿದರು, ನೀವು ಬರವಣಿಗೆಯೊಳಗೂ ನಮ್ಗೆ ಕೊಡ್ರಿ ಏನು ಮಾಡ್ತೀರಿ ಅನ್ನೋದು, ಮತ್ತು ಇವನ್ನ ಪಾರ್ಲಿಮೆಂಟಿಂದ ಏನು ಮಾಡಿರಿ, ರಿಪೀಲ್ ಮಾಡಿರಿ, ಅಲ್ಲಿವರೆಗೆ ನಾವು ಹೋಗೋದಿಲ್ಲ. ಸೊ ನೀವು ಹೇಳಿದಾಗ ಅವರು ಪಾರ್ಲಿಮೆಂಟ್ದೊಳಗೆ ಮಾಡಿದರು. ಅತಿ ದುರ್ದೈವದಿಂದ ಪಾರ್ಲಿಮೆಂಟ್ ಏನೋ ಹೈಯೆಸ್ಟ್ ಫೋರಮ್, ನಾವು ಪ್ರಜಾಪ್ರಭುತ್ವದೊಳಗೆ ಒಂದು ಮುಕ್ತ ಚರ್ಚೆ ಆಗಬೇಕು, ಪ್ರೋಸು ಕಾನ್ಸು ಅದರದ್ದೆಲ್ಲ, ಅದೇನು ಮೊದಲನೂ ಆಗಿಲ್ಲ, ಎರಡನೇ ಸಲನೂ ಆಗೋದಿಲ್ಲ. ಸೊ ಅವ್ರೇನು ಪಾಸ್ ಮಾಡ್ತಾರೆ, ಅವಾಗ ಒಂದು ಪತ್ರ ಕೊಟ್ಟಿರ್ತಾರೆ ಅವರು ಹಿಂದಿಯೊಳಗೆ. ಇದು ಹಿಂದಿಯೊಳಗಿದೆ, ಡಿಸೆಂಬರ್ 1, 2021. ಇದರೊಳಗೆ ಅವ್ರದ್ದು ಮುಖ್ಯ ಬೇಡಿಕೆ ಏನಿರ್ತದೆ, ಏನು ಈ 3 ಕರಾಳ ಕಾಯ್ದೆಗಳನ್ನ ವಾಪಸ್ ತಗೊಳ್ಳೋದು. ಅದರ ಜೊತೆಗೆ ಏನಿರ್ತದೆ ಅಂದರೆ, ಅದ್ರ ಜೊತೆಗೆ ಅತಿ ಮಹತ್ವದ್ದು ಏನಂದರೆ, ರೈತರ ಜೀವನ ಒಂದು ನ್ಯಾಯಯುತ ಹಾದಿಯೊಳಗೆ ಹೋಗಬೇಕಾದ್ರೆ MSP ಏನಿದೆ, ಈ ಕನಿಷ್ಠ ಬೆಂಬಲ ಬೆಲೆ, ಮಿನಿಮಮ್ ಸಪೋರ್ಟ್ ಪ್ರೈಸು, ಅದಕ್ಕೆ ಲೀಗಲ್ ಸ್ಟ್ಯಾಂಡಿಂಗ್ ಬೇಕು. ಅದ್ರ ಬಗ್ಗೆ ನೀವು ಚರ್ಚೆಯನ್ನು ಮಾಡ್ತೀವಂತ ಹೇಳ್ತಾರೆ. ಅವರೇ ಮೊದಲನೇದ್ರೊಳಗೆ ಅದೇ ಹೇಳ್ತಾರೆ. ಇನ್ನೂ ಹಲವಾರು ಇದನ್ನು ಅವರು ಹೇಳಿ, ಈ 700ಕ್ಕಿಂತಲೂ ಹೆಚ್ಚು ರೈತರು ಏನು ಹುತಾತ್ಮರಾದರು ಅದನ್ನು ಏನು ಅವರಿಗೆ ಕಂಪೆನ್ಸೇಷನ್ನು, ಆಮೇಲೆ ರೈತರ ವಿರುದ್ಧ ಯಾವ್ಯಾವ ಶಬ್ದ ಬಳಸಿದ್ರೆ ನಿಮಗೆ ಗೊತ್ತಿದೆ, ಖಾಲಿಸ್ತಾನಿ, ಪಾಕಿಸ್ತಾನಿ, ಇವನ್ ಟೆರರಿಸ್ಟದಲ್ಲ, ಅವ್ರಿಗೇನೇನು ಕೇಸ್ ಹಾಕಿದರೆ ವಾಪಸ್ ತೊಗೋಬೇಕು, ಇವೆಲ್ಲ ಏನು ಮಾಡಿದ್ದಾರೆ, ಇವು ಎಲ್ಲವನ್ನು ಕೂಡ ಅವರು ಇನ್ನೂ ಪ್ರಾಮಾಣಿಕವಾಗಿ ಮಾಡಿಲ್ಲ. ಅಷ್ಟೇ ಅಲ್ಲ, ತಮ್ಮ ದುರುದ್ದೇಶ ಏನಿತ್ತು ಕೋವಿಡ್-19 ಒಳಗೆ ಮಾಡೋದು, ಅದನ್ನು ಮತ್ತೆ ತಿರುಗಿ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ತಿರುಗಿ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ, ಅದು 35 ಪುಟದ್ದು, ಯಾವಾಗ 25 ನವೆಂಬರ್ 2024 ನಮ್ಮ ಜಾಣ ಮರಿಗಳು ಯಾರು, ಕೇಂದ್ರ ಸರ್ಕಾರದವರು, ಗೌರ್ಮೆಂಟ್ ಆಫ್ ಇಂಡಿಯಾದವರು, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ದವರು ಒಂದು ಇದನ್ನು ಸರ್ಕ್ಯುಲರ್ ಹೊರಡಿಸ್ತಾರೆ. ಏನಂದರೆ ನ್ಯಾಷನಲ್ ಪಾಲಿಸಿ ಫ್ರೇಮ್ವರ್ಕು, ಒಂದು ರಾಷ್ಟ್ರೀಯ ನೀತಿಯ ಚೌಕಟ್ಟು. ಎದ್ರ ಬಗ್ಗೆ ಅದು ಅಗ್ರಿಕಲ್ಚರಲ್ ಮಾರ್ಕೆಟಿಂಗು. ಆ APMC ಏನದಲ್ಲ, ಮತ್ತೊಮ್ಮೆ ಈ ರೈತರನ್ನು ಮಾರ್ಕೆಟ್ಗಳಿಗೆ ಬಲಿ ಕೊಟ್ಟು ಏನ್ರಿ ಇವ್ರನ್ನ ಬಲಿ ಪಶು ಮಾಡಬೇಕನ್ನೋ ಉದ್ದೇಶದ ಹೊರತಾಗಿ ಮತ್ತೇನೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡುಬರುತ್ತೆ. ಸೊ ಅದಕ್ಕೆ ಈ ವಿಷಯದೊಳಗೆ ನಾವೇನು ಮಾಡಿದೆವು ಅಂದರೆ, ದೀರ್ಘಾವಧಿಯೊಳಗೆ ನಾವು ಮಾಲೀಕರು ರೆಡಿ ಆಗಲಿ. ರೈತ ಕಾರ್ಮಿಕರ ಏನೊಂದು ಜ್ವಲಂತ ಸಮಸ್ಯೆ ಇದೆ, ಯಾವುದರ ಬಗ್ಗೆ ನಮ್ಮ ಸರ್ಕಾರಗಳು ವಿಶೇಷವಾಗಿ ಈ 2 ವಾರಗಳ ಹಿಂದೆ ಮಾಡಿದ್ದಂದರೆ, ನಮ್ಮ ಕೇಂದ್ರ ಸರ್ಕಾರ, ತಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಸುದೀರ್ಘ ಸ್ವಾತಂತ್ರ್ಯ ಹೋರಾಟದೊಳಗೆ ಏನು ಸತ್ಯಾಗ್ರಹಗಳಾಗಿ ನಮ್ಮ ಸಂವಿಧಾನ ಏನೊಂದು ರಚನೆಗೆ ಕಾರಣೀಭೂತ ಅದು. ನಿನ್ನಿನ ದಿವಸ 75ನೇ ವರ್ಷ ಆಗ್ತಾಯಿದೆ. ಯಾವುದೇ ಒಂದು ದೇಶದ ಇತಿಹಾಸದೊಳಗೆ ಅದು ಭಾಳ ಮಹತ್ವದ ಮೈಲುಗಲ್ಲು. ಯಾಕಂದರೆ ಜನರಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಾರಲ್ಲ, ಈ ಸಂವಿಧಾನಗಳದ್ದು 19 ವರ್ಷ ಮಾತ್ರ ಇದೆ ಇಡೀ ಜಗತ್ತಿನೊಳಗೆ. ಸೊ ಹಾಗದ್ದ ಮಾತ್ರಕ್ಕೆ ಅದು ಎಲ್ಲನೂ ಸರಿಯಾಗಿದೆ ಅಂತ ಅರ್ಥವಲ್ಲ. ಆದರೆ ಅದನ್ನು ಕಾಪಾಡಿಕೊಂಡು ಹೋಗೋದ್ರೊಳಗೆ ನಮ್ಮ ಸಾಮಾನ್ಯ ಜನರು, ಅವರೇ ಏನು ಸಾರ್ವಭೌಮರು, ಅವರೇ ಮಾಲೀಕರು, ಇವರೆಲ್ಲ ಮುಖ್ಯಮಂತ್ರಿ ಆಗಿರಲಿ, ಪ್ರಧಾನಮಂತ್ರಿ ಆಗಿರಲಿ,
ಮುಖ್ಯ ನ್ಯಾಯಾಧೀಶರಾಗಿರಲಿ, MLA MP ಗಳು ಎಲ್ಲರೂ ಯಾರೇ ಆಗಿರಲಿ, ಇವರೆಲ್ಲರೂ ಸಾರ್ವಜನಿಕ ಸೇವಕರು. ಈ ಒಂದು ದೇಶವನ್ನು ಸಂವಿಧಾನದ ತತ್ವಗಳ ಆಧಾರದ ಮೇಲೆ, ಮೂಲ ತತ್ವಗಳ ಆಧಾರದ ಮೇಲೆ ಒಯ್ಯುವಂಥ ಗುರುತರ ಜವಾಬ್ದಾರಿ ನಮ್ಮ ಸಾಮಾನ್ಯ ಜನರ ಮೇಲೆ ಇದೆ ಏನು ಅನ್ನೋದನ್ನು ನಮ್ಮ ಸಾಮಾನ್ಯ ಜನರು ತಮ್ಮದೇ ಆದ ಒಂದು ವಿದ್ವತ್ತೆಯೊಳಗೆ ವಿಜ್ಡಮ್ ಏನಂತೀವಿ ನಾವು ಕಾಪಾಡಿಕೊಂಡು ಬಂದಿದ್ದಾರೆ. ಈಗ ನಿಮ್ಗೆ ಗೊತ್ತಿದೆ, ನಿಮ್ಮ ರಾಯಿಗೂ ಒಬ್ಬ ಪ್ರಮುಖ ವ್ಯಕ್ತಿ ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾದೊಳಗಿದ್ದವರು ಈ ಸಂದರ್ಭದಲ್ಲಿ ಖಾಜಾ ಅಸ್ಲಂ ಅಹಮದ್ ಉಪಸ್ಥಿತರಿದ್ದರು. ಬೀದಿ ಬದಿ ವ್ಯಾಪಾರಿಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಭದ್ರತೆ ಇಲ್ಲದೆ ಅಮಾಯಕ ಮಹಿಳೆಯರಿಗೆ ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಸಾಲ ನೀಡಿ ಸಾಲ ಮರುಪಾವತಿಗಾಗಿ ಕಿರುಕುಳ ನೀಡುವ ಖಾಸಗಿ ಬ್ಯಾಂಕ್ಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ CPIML ಲಿಬರೇಷನ್ ಜಿಲ್ಲಾ ಘಟಕದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಯಿತು. ತಾವು ಪಡೆದ ಸಾಲವನ್ನು ಕಟ್ಟುವುದು ಮಾತ್ರವಲ್ಲ, ಆಯಾ ಗುಂಪಿನಲ್ಲಿ ಸಾಲ ಪಡೆದವರ ಮರುಪಾವತಿಯನ್ನು ಸಹ ಮಾಡಿಸಿ ಕೊಡಬೇಕಾಗುತ್ತದೆ. 10 ಜನರ ಗುಂಪಿನಲ್ಲಿ ಸಾಲ ಪಡೆದ ಒಬ್ಬರು ಮರುಪಾವತಿ ಮಾಡದಿದ್ದರೆ ಉಳಿದ 9 ಜನ ಅವರ ಮನೆಯ ಮುಂದೆ ನಿಂತು ಸಾಲ ವಸೂಲಿ ಮಾಡಬೇಕಾಗುತ್ತದೆ. ಹೀಗೆ ಸಾಲ ಮರುಪಾವತಿ ಕಿರುಕುಳ ಶುರುವಾಗುತ್ತದೆ ಎಂದರು. ಸಂಸ್ಥೆಗಳಿಂದ ನೇಮಕ ಮಾಡಿಕೊಂಡಿರುವ ವಸೂಲಿಗಾರರ ಕಿರುಕುಳ ಹಾಗೂ ದಾಳಿಯ ಕಾರಣಕ್ಕೆ ರಾಜ್ಯದಲ್ಲಿ ಹಲವು ನೆಲೆಗಳ ಹೋರಾಟಗಳು ಶುರುವಾಗಿವೆ. ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಕೆಲವು ಬೃಹತ್ ಸಂಸ್ಥೆಗಳು ತಮ್ಮ ಕಪ್ಪು ಹಣವನ್ನು ಬಿಳಿ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ತೊಡಗಿವೆ. ಅಂತಹ ಹಲವು ಸಂಸ್ಥೆಗಳು ಮೈಕ್ರೋ ಫೈನಾನ್ಸ್ ಘಟಕಗಳನ್ನು ತೆರೆದು ಹಳ್ಳಿಗಳಿಗೆ ಲಗ್ಗೆ ಇಡುತ್ತಿವೆ ಎಂದು ಹೇಳಲಾಗಿದೆ. ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ಮಿತಿ ಮೀರಿದ್ದರಿಂದ 2010ರಲ್ಲಿ ಸುಗ್ರೀವಾಜ್ಞೆ ಮೂಲಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಕಾಯ್ದೆಯ ಕಟ್ಟುನಿಟ್ಟಿನ ಅನುಷ್ಠಾನದಿಂದಾಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಆಂಧ್ರದಿಂದ ಕಾಲಿತ್ತವು. ಅಂತಹ ಅನೇಕ ಸಂಸ್ಥೆಗಳು ಕರ್ನಾಟಕದಲ್ಲಿ ತಮ್ಮ ಅಂಗಡಿಗಳನ್ನು ತೆರೆದಿವೆ. ಮುಂಬರುವ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿಯೂ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಪಡೆದ ಸಾಲ ತೀರಿಸಲಾಗದೆ ಸಾಲ ವಸೂಲಾತಿಯ ಕಟ್ಟುಪಾಡುಗಳಿಂದ ತೀವ್ರ ತೊಂದರೆ ಅನುಭವಿಸುವವರ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ನಿಶ್ಚಳವಾಗಿದೆ. ಆಂಧ್ರ ಸರ್ಕಾರ ಜಾರಿಗೊಳಿಸಿದ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಕಾಯ್ದೆಯ ಮಾದರಿಯಲ್ಲಿ ನಮ್ಮ ರಾಜ್ಯ ಸರ್ಕಾರವು ಈ ಫೈನಾನ್ಸ್ ಸಂಸ್ಥೆಗಳ ಚಟುವಟಿಕೆಯ ಮೇಲೆ ನಿಯಂತ್ರಣ ಹೇರಬೇಕಿದೆ ಎಂದು ಆಗ್ರಹಿಸಿದರು. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಭದ್ರತೆ ಇಲ್ಲದೆ ಅಮಾಯಕ ಮಹಿಳೆಯರಿಗೆ ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಸಾಲ ನೀಡಿ ಸಾಲ ಮರುಪಾವತಿಗಾಗಿ ಮಹಿಳೆಯರಿಗೆ ಕಿರುಕುಳ ನೀಡುತ್ತಿದ್ದಾರೆ. ರಾಯಚೂರು ಜಿಲ್ಲೆಯ ನಡೆಯುತ್ತಿರುವ ಮೈಕ್ರೋ ಫೈನಾನ್ಸ್ ಖಾಸಗಿ ಬ್ಯಾಂಕ್ಗಳ ಎಷ್ಟು ಪರವಾನಗಿ ತೆಗೆದುಕೊಂಡಿದ್ದಾರೆ, ಎಷ್ಟು ಅನಧಿಕೃತವಾಗಿ ನಡೆಯುತ್ತಿವೆ, ಸಮಗ್ರ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಬಂಧಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನಾಗರಾಜ್, ಅಜೀಜ್ ಜಹಾಗೀರ್ದಾರ್, ಚಾಂದ್ ಸಾಬ್, ದೇವರಾಜ್, ಶ್ರೀನಿವಾಸ್, ನರಸಮ್ಮ, ಬಸವರಾಜ್, ರವಿಚಂದ್ರ, ಮಹಾದೇವ್ ಸೇರಿದಂತೆ ಇತರರು ಇದ್ದರು. CPIML ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಮಸ್ಯೆಗಳನ್ನು ಕೇಳುವವರೇ ಇಲ್ಲದಂತಾಗಿದೆ. ಜಿಲ್ಲಾಧಿಕಾರಿ ಕಚೇರಿಗೆ AIUTC ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಕನಿಷ್ಠ ಗೌರವಧನ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಆಗಮಿಸಿ ಮನವಿ ಸಲ್ಲಿಸಲು ಮುಂದಾಗಿದ್ದು, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಸ್ವೀಕರಿಸಲು ಯಾರೂ ಇಲ್ಲದೆ ಇರುವುದರಿಂದ ಹಿಂತಿರುಗುವಂತಾಗಿತ್ತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ
ಬೀದಿ ಬದಿ ವ್ಯಾಪಾರಿಗಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದರು. ನಗರದಲ್ಲಿ ನೂರಾರು ಜನರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು, ರಸ್ತೆ ಅಗಲೀಕರಣಕ್ಕಾಗಿ ಬೀದಿ ಬದಿಯಲ್ಲಿರುವ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಬೀದಿ ಪಾಲಾಗುವಂತೆ ಮಾಡಿದ ಜಿಲ್ಲಾಡಳಿತ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೀದಿ ಬದಿ ವ್ಯಾಪಾರಕ್ಕಾಗಿ ಸರ್ಕಾರದ ಒಂದು ಕಡೆ ಯೋಜನೆಗಳ ಮೂಲಕ ಅನುದಾನ ನೀಡಿ ಮತ್ತೊಂದೆಡೆ ತೆರವುಗೊಳಿಸುತ್ತಿದೆ. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿದ್ದು, ಅದಕ್ಕೂ ಸರ್ಕಾರ ಕಲ್ಲ ಹಾಕಿದೆ ಎಂದು ಆಪಾದಿಸಿದರು. ನಗರದಲ್ಲಿರುವ ಸರ್ಕಾರದ ಸ್ಥಳವನ್ನು ಗುರುತಿಸಿಕೊಟ್ಟು ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಬೇಕು. ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಕುಳ ನೀಡುವುದನ್ನು ನಿಲ್ಲಿಸಬೇಕು. ದಂಡ ವಸೂಲಿ ತಡೆಯಬೇಕು. ಬೀದಿ ಬದಿ ಸಂರಕ್ಷಣೆ ಕಾಯ್ದೆ ಸಮರ್ಪಕ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ರಾಜು ಅಂತ ಹಾಕೇನು ಸರ್? ಬೀದಿ ವ್ಯಾಪಾರಸ್ಥರ ಹೋರಾಟಕ್ಕೆ ಜಯವಾಗಲಿ. ಅನುಕೂಲ ಮಾಡಲೇಬೇಕು. ಬೀದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಲು ಅನುಕೂಲ ಮಾಡಲೇಬೇಕು. ಬೀದಿ ವ್ಯಾಪಾರಸ್ಥರಿಗೆ ಬೀದಿ ವ್ಯಾಪಾರ ಮಾಡಲು ಅನುಕೂಲ ಮಾಡಲೇಬೇಕು. ಧಿಕ್ಕಾರ. ಬೀದಿ ಕಾರ್ಮಿಕರನ್ನ, ಬೀದಿ ವ್ಯಾಪಾರಸ್ಥರನ್ನು ಬೀದಿಗೆ ತಳ್ಳಿದ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಬೀದಿ ವ್ಯಾಪಾರಸ್ಥರನ್ನ ಬೀದಿಗೆ ತಳ್ಳಿದ ಪೌರಾಯುಕ್ತರಿಗೆ ಧಿಕ್ಕಾರ. ಬೀದಿ ವ್ಯಾಪಾರಸ್ಥರನ್ನ ಬೀದಿಗೆ ತಳ್ಳಿದ ಪೌರಾಯುಕ್ತರಿಗೆ ಧಿಕ್ಕಾರ. ನಮ್ದು ಏನು 16ನೇ ತಾರೀಕು ಅಂಗಡಿಗಳನ್ನು ತೆರವು ಮಾಡಿದರು. 15ರಿಂದ ತೆರವು ಮಾಡೋಕ್ಕೆ ಶುರು ಮಾಡಿದರು. 15, 16 ಎಲ್ಲ ಅಂಗಡಿಗಳನ್ನು ತೆಗೆದ್ರು. ಎಲ್ಲ ಅಂಗಡಿಗಳನ್ನು ತೆಗೆದಾದ ಮೇಲೆ ಕೋರ್ಟ್ ಆರ್ಡರ್ ಐತೆ ಅಂತ ಹೇಳಿದರು. ನಾವು ಅದೇ ಹೊತ್ತಿನಲ್ಲಿ ಕಾರ್ಮಿಕ ಸಚಿವರಾದಂಥ ಸರ್ಕಾರದ ಪ್ರತಿನಿಧಿ ಆಗಿರ್ತಕ್ಕಂಥ ಸಂತೋಷ್ ಲಾಡೆ ಅವ್ರನ್ನ ಭೇಟಿಯಾಗಿ ಅವರು ಕೂಡ ಮಾತಾಡಿದ್ವಿ. ಅವರಿಗೂ ಮನವಿ ಪತ್ರ ಕೊಟ್ಟಿದ್ವಿ. ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೇನಂತಂದ್ರೆ, ನಾವು ಸ್ಟ್ರೀಟ್ ವೆಂಡರ್ಸ್ ಸುಮಾರು 15-20 ವರ್ಷಗಳ ಕಾಲ ನಾವು ರಾಯಚೂರಿನಲ್ಲಿ ಬೀದಿ ವ್ಯಾಪಾರಸ್ಥರಾಗಿ ಹೊಟ್ಟೆ ಜೀವನ ನಡೀತಾ ಇದೆ. ನಿಮ್ಮನ್ನು ಏಕಾಏಕಿಯಾಗಿ ನಮ್ಮನ್ನು ತೆರವುಗೊಳಿಸಿದ್ರಿಂದ ನಮ್ಮನ್ನು ಒಳಗೊಂಡು ನಮ್ಮ ಕುಟುಂಬ ಸುಮಾರು 5,000ಕ್ಕೂ ಹೆಚ್ಚು ಕುಟುಂಬಗಳು ಇವತ್ತಿನ ದಿನ ಬೀದಿಗೆ ಬಿದ್ದಿರ್ತಕ್ಕಂಥ ಪರಿಸ್ಥಿತಿ ಇಡೀ ಜಿಲ್ಲಾಡಳಿತಕ್ಕೆ ಗೊತ್ತಿದೆ. ಅದರ ಸಂಬಂಧಪಟ್ಟಂಗೆ ಸಂತೋಷ್ ಲಾಡೆ ಅವರು ಹೇಳಿದ್ದಾರೆ, ಯಾವ ಕೋರ್ಟಿನೂ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. 15-20 ವರ್ಷದಿಂದ ಏನು ಬೀದಿ ವ್ಯಾಪಾರಸ್ಥರು ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಬಂದಾರ, ರಾಯಚೂರಿನಲ್ಲಿ ಯಾವುದಾದ್ರೂ ಒಂದು ಬೀದಿನ ಕಂಪ್ಲೀಟಾಗಿ ಇವರಿಗೆ ಬಿಟ್ಟು ಕೊಡಬೇಕು ಅನ್ನೋ ಸಂಬಂಧ, ವ್ಯಾಪಾರ ಮಾಡಲಿಕ್ಕೆ ಬಿಟ್ಟು ಕೊಡಬೇಕು, ಅನುಕೂಲ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗೆ ಜಿಲ್ಲಾಡಳಿತಕ್ಕೂ ಹೇಳಿದ್ದಾರೆ. ಅದರ ಸಂಬಂಧಪಟ್ಟಂಗೆ ನಾವು ಕಳೆದ 4-5 ದಿನಗಳಿಂದ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಬೇಕನ್ನೋ ನಿಟ್ಟಿನಾಗ ನಾವು ತಿರುಗಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಸಿಗ್ತಾ ಇಲ್ಲ. ಅದೇ ಹೊತ್ತಿನಲ್ಲಿ ಮೊನ್ನೆ ಹಾಲಿಡೇ ಇತ್ತು, ಇದು 4ನೇ ಶನಿವಾರ ಬಂತು, ನಿನ್ನೆ ಆಯ್ತಾರ ಆಯಿತು, ಇವತ್ತು ಸೋಮವಾರ ಆದ್ರೂ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿ ಇವರಿಗೆ ಇಮಿಡಿಯೇಟ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಲಿಕ್ಕೆ ಕೇಳೋಣ ಅಂತ ಮುಂದಾದ್ವಿ. ಇವತ್ತು ಜಿಲ್ಲಾಧಿಕಾರಿಗಳು ಇಲ್ಲ, ದುರ್ದೈವ. ಅದರ ಸಂಬಂಧಪಟ್ಟಂಗ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಪೌರಾಯುಕ್ತರಿಗೆ, ಈ ರಾಯಚೂರಿನ ಜನಪ್ರತಿನಿಧಿಗಳಿಗೆ ನಾವು ಎಚ್ಚರಿಸ್ತಾ ಇದ್ದೀವಿ. ಇದು ಸಾಂಕೇತಿಕವಾದಂಥ ಹೋರಾಟದ ಮುಖಾಂತರ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ. ಅದೇ ಹೊತ್ತಿನಲ್ಲಿ ನೀವೇನಾದರೂ ನಮ್ಮನ್ನು ಬೀದಿಗೆ ಹಾಕಿ ನಮ್ಮನ್ನು ಬೀದಿ ಪಾಲು ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಜನಪ್ರತಿನಿಧಿಗಳ ಮನೆ ಮುಂದೆ ಹೋರಾಟಕ್ಕೆ ಮುಂದಾಗಬೇಕು. ಅದೇ ಹೊತ್ತಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗೆರವು ಮಾಡ್ತಕ್ಕಂಥ ಪರಿಸ್ಥಿತಿ ಅನಾಹುತಗಳು ಆಗ್ತಾವ ನಿಟ್ಟಿನಾಗ ಎಚ್ಚರಿಸ್ತಾ ಇದ್ದೀವಿ. ನನ್ನ ಹೆಸರು ಜಿ ಅಮರೇಶ್, ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ TUCI ಜಿಲ್ಲಾಧ್ಯಕ್ಷರು, ರಾಯಚೂರು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಜಿ ಅಮರೇಶ್, ಎಂ ಗಂಗಾಧರ್, ಅಧ್ಯಕ್ಷ ಶೇಖ್ ಹುಸೇನ್ ಬಾಷಾ, ಉಪಾಧ್ಯಕ್ಷ ಮೈನುದ್ದೀನ್, ಭೀಮಾಶಂಕರ್, ಕರಿಮುಲ್ಲಾ, ರಾಜು, ಮಾರ್ಯಪ್ಪ, ಸಿದ್ದಪ್ಪ, ಗೋವಿಂದ್, ಪವನ್ ಕುಮಾರ್, ಅಫ್ರೋಸ್, ಮಹಮ್ಮದ್, ಜಾಫರ್ ಸೇರಿದಂತೆ ಅನೇಕರು ಇದ್ದರು. ದೇಶ ಮತ್ತು ರಾಜ್ಯದಲ್ಲಿ ಸೈಬರ್ ವಂಚಕರು ಬ್ಯಾಂಕ್ ಗ್ರಾಹಕರ ಖಾತೆಯಲ್ಲಿರುವ ಹಣವನ್ನು UPI ಐಡಿಗಳ ಮೂಲಕ ವಂಚನೆ ಮಾಡುತ್ತಿರುವ ಪ್ರಕರಣಗಳು ನಡೆಯುತ್ತಿದ್ದು, ಇದೀಗ ವಂಚಕರು ಹೊಸ ಆಯಾಮವನ್ನು ಹುಡುಕಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ AIUTC ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಕನಿಷ್ಠ ಗೌರವಧನ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಲು ಮುಂದಾಗಿದ್ದು, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಸ್ವೀಕರಿಸಲು ಯಾರೂ ಇಲ್ಲದೆ ಇರುವುದರಿಂದ ಹಿಂತಿರುವಂತಾಯಿತು. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಕನಿಷ್ಠ ಗೌರವಧನ 10,000 ರೂಪಾಯಿ ಹೆಚ್ಚಳ ಮಾಡಬೇಕು, ಗ್ರಾಜ್ಯುಯಿಟಿ ಸೌಲಭ್ಯ ಕಲ್ಪಿಸಬೇಕು, ಗುರುತಿನ ಚೀಟಿ ಹಾಗೂ C ಮತ್ತು D ಗ್ರೂಪ್ ನೌಕರರ ಸಮಾನವಾಗಿ ಕಾಣುವಂತೆ ಮುಂಬರುವ ಬಜೆಟ್ನಲ್ಲಿ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಮನವಿ ಸಲ್ಲಿಸಲು ಕಚೇರಿಗೆ ಆಗಮಿಸಿದ್ದರು.
ಪವನ್ ವಿಡಿಯೋ ಅದರ ಫೋನ್ ಇದು ವಿಡಿಯೋ ಹೋಗೋದಲ್ಲ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕರ ಫೆಡರೇಷನ್ಗೆ ಹೇಳುವ ಡಿಕೆಶಿಗೆ ಸುಳ್ಳು ಹೇಳುವ ಪ್ರಿಯಾಂಕಾ ಗಾಂಧಿಗೆ ಸುಳ್ಳು ಹೇಳುವ ಹೆಬ್ಬಾಳ್ಕರ್ಗೆ ಅಂಗನವಾಡಿ ನೌಕರರ ಹೋರಾಟಕ್ಕೆ ಜಯವಾಗಲಿ ಅಂಗನವಾಡಿ ನೌಕರರ ಹೋರಾಟಕ್ಕೆ ಜಯವಾಗಲಿ ಸೋಲೋದಿಲ್ಲ ಸೋತ ಚರಿತ್ರೆ NPS ಕೆಲಸ ಕಾಯಂ ಕೆಲಸ ಅಂಗನವಾಡಿ ನೌಕರರಿಗೆ 31,000 ಬೇಕೇ ಅಂಗನವಾಡಿ ನೌಕರರಿಗೆ ಕನಿಷ್ಠ ವೇತನ ಕಾಯಮಾತಿ NPS ಕಾಯಂ ಕೆಲಸ NPS ಕನಿಷ್ಠ ವೇತನ ಪಿಂಚಣಿ ಕಾಯಂ ಕೆಲಸ ಆರನೇ ಗ್ಯಾರಂಟಿ ಸುಳ್ಳು ಹೇಳುವ ಮೋದಿಗೆ ಸುಳ್ಳು ಹೇಳುವ ನರೇಂದ್ರ ಮೋದಿಗೆ ಅಂತೇಳಿ ನಾವು ಜಿಲ್ಲಾಧ್ಯಕ್ಷರು ಇವತ್ತಿನ ದಿವಸ ನಾವು DC ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಕೊಡುವ ಸಂಬಂಧ ಎಲ್ಲ ತಾಲೂಕಿನಿಂದ ಅಂಗನವಾಡಿ ಕಾರ್ಯಕರ್ತರ ಫೆಡರೇಷನ್ನಿಂದ ಎಲ್ಲ ಪದಾಧಿಕಾರಿಗಳು ಆಗಮಿಸಿದ್ದೇವೆ ಮತ್ತು ಹಿರಿಯ ಪದಾಧಿಕಾರಿಗಳು ಸಹ ಆಗಮಿಸಿದ್ದು ಇವತ್ತಿನ ದಿವಸ ನಾವು ಈಗಾಗಲೇ 50 ವರ್ಷಗಳಿಂದ ಸತತವಾಗಿ ದುಡಿತಾ ಬಂದಿದ್ದೇವೆ. ನಮಗೆ ಕನಿಷ್ಠ ವೇತನವಿಲ್ಲ, ಏನಿಲ್ಲ. ಈ ಬೆಲೆ ಏರಿಕೆಯಿಂದಾಗಿ ನಮಗೆ ಬಹಳಷ್ಟು ಕಷ್ಟ ಇದೆ ಜೀವನ ನಡೆಸಲು. ಕನಿಷ್ಠ ವೇತನ ನಮಗೆ ಕೊಡಲೇಬೇಕು. ಕನಿಷ್ಠ 31,000 ಆಗಲೇಬೇಕು ಒಂದು ಲೇಬರ್ ಇದರ ಪ್ರಕಾರ. ಆದರೂ ನಮಗೆ ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಪತ್ರ ಕೊಡೋದೇನಂತಂದರೆ 6ನೇ ಗ್ಯಾರಂಟಿ ಜಾರಿಯಾಗಬೇಕು. ಸಚಿವೆ ಮಾನ್ಯ ಪ್ರಿಯಾಂಕಾ ಗಾಂಧಿ ಅವರು ಬೆಳಗಾವಿಯಲ್ಲಿ ಹೇಳಿದ ಪ್ರಕಾರ ನಮಗೆ ಬರೀ ಆಶ್ವಾಸನೆ ಕೊಟ್ಟು ಕಳಿಸ್ತಾ ಇದ್ದಾರೆ, ಇಲ್ಲಿವರೆಗೂ ಜಾರಿ ಮಾಡಿಲ್ಲ. 6ನೇ ವೇತನ ಜಾರಿ ಆಗಲೇಬೇಕು. ಮತ್ತು ಗುಜರಾತ್ ಹೈಕೋರ್ಟ್ ಏನು ಹೇಳಿದೆ ಮಾದರಿಯಲ್ಲಿ ನಮಗೂ ಸಹ ನಮ್ಮ ಕರ್ನಾಟಕಕ್ಕೆ ಆ ಆದೇಶ ಆಗಲೇಬೇಕಂತೇಳಿ. ಮತ್ತು ಪಿಂಚಣಿ ಈಗಾಗಲೇ ನಿಮಗೆ 2023 ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಕನಿಷ್ಠ ಅಲ್ಪ ಪ್ರಮಾಣದಲ್ಲಿ ದುಡ್ದಾಗಿರ್ತಕ್ಕಂಥ ಮಹಿಳೆಯರಿಗೆ ಅವರು ಹಾಗೆ ಮನೆಗೆ ಹೋಗಿದ್ದಾರೆ. ಅವರಿಗೂ ಸಹ 2011 ನಮಗೆ ಕನಿಷ್ಠ ಪಿಂಚಣಿ ಜಾರಿ ಆಗಲೇಬೇಕು, ಗ್ರ್ಯಾಚ್ಯುಟಿ ಜಾರಿ ಆಗಲೇಬೇಕಂತೇಳಿ ಈ 3 ಇಟ್ಕೊಂಡು ಇವತ್ತು ಅಜೆಂಡಾ ನಾವು ಇಡೀ ನಮ್ಮ ರಾಯಚೂರು ಜಿಲ್ಲೆಯಿಂದ ಕನಿಷ್ಠ ಒಂದು 4,500 ಮಹಿಳೆಯರು ಕೇಂದ್ರವನ್ನು ಬಂದ್ ಮಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಅನಿರ್ದಿಷ್ಟ ಹೋರಾಟಕ್ಕೆ ದಿನಾಂಕ 3ರಂದು ಫ್ರೀಡಂ ಪಾರ್ಕಿನಲ್ಲಿ ನಾವು ಈ ಸಂದರ್ಭದಲ್ಲಿ ಆದಿಲಕ್ಷ್ಮಿ, ಸಾವಿತ್ರಿ, ಅಕ್ಕ ಮಹಾದೇವಿ, ತ್ರಿವೇಣಿ, ಪದ್ಮಾವತಿ ಸೇರಿದಂತೆ ಅನೇಕರು ಇದ್ದರು. ಚಿಕ್ಕಸಗೂರಿನ ವಡ್ಲೂರು ಕ್ರಾಸ್ನಿಂದ ಗ್ರಾಮಕ್ಕೆ ತೆರಳುವ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು ಕೆಐಎಡಿಬಿ ಎಇ ಗೋವಿಂದ ನಾಯಕ್ ಹಾಗೂ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ದಲಿತ ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಹಿನ್ನೆಲೆಯುಳ್ಳ ಹಾಗೂ ಧಾರ್ಮಿಕ ಕ್ಷೇತ್ರವಾದ ಮಂತ್ರಾಲಯ ರಾಯರ ಮಠದಲ್ಲಿ ಭಕ್ತಿಗೆ ರೂಮ್ ಬುಕ್ಕಿಂಗ್ ಮಾಡುವ ವಂಚಕರು ನಕಲಿ UPI ID ಮೂಲಕ ಭಕ್ತರಿಗೆ ವಂಚನೆ ಮಾಡುವ ಜಾಲ ಬೆಳಕಿಗೆ ಬಂದಿದೆ. ಮಂತ್ರಾಲಯ ಶ್ರೀ ರಾಘವೇಂದ್ರ ಮಠಕ್ಕೆ ಬರುವ ಭಕ್ತರನ್ನು
ಟಾರ್ಗೆಟ್ ಮಾಡಿಕೊಂಡು ರೂಮ್ ಬುಕಿಂಗ್ ಮಾಡಲು ನಕಲಿ UPI ಐಡಿಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ವಂಚನೆ ಬಗ್ಗೆ ಅರಿತುಕೊಂಡ ಮಂತ್ರಾಲಯ ರಾಯರ ಮಠದ ಆಡಳಿತ ಮಂಡಳಿ ಭಕ್ತರಿಗೆ ಎಚ್ಚರದಿಂದಿರಲು ಸೂಚನೆ ನೀಡಿದೆ. ಮಂತ್ರಾಲಯದ ರಾಯರ ಮಠದಲ್ಲಿ ಅಡ್ವಾನ್ಸ್ ಆಗಿ ರೂಮ್ ಬುಕ್ ಮಾಡುವ ಭಕ್ತರು ಎಚ್ಚರಿಕೆ ವಹಿಸಿಕೊಂಡು ರೂಮ್ ಬುಕ್ಕಿಂಗ್ ಮಾಡುವಂತೆ ರಾಯರ ಮಠ ತಿಳಿಸಿದೆ. ರಾಯರ ಮಠದಲ್ಲಿ ರೂಮ್ ಬುಕ್ಕಿಂಗ್, ಪ್ರಸಾದ, ವಿವಿಧ ಸೇವೆಗಳ ಸೌಲಭ್ಯ ಒದಗಿಸುವ ನೆಪದಲ್ಲಿ ವಂಚಕರ ಜಾಲ ಹಣ ವಸೂಲಿ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಈ ಕುರಿತು ಮಂತ್ರಾಲಯದ ರಾಯರ ಮಠದ ಆಡಳಿತ ಮಂಡಳಿ ಪ್ರಕಟಣೆ ಹೊರಡಿಸಿದ್ದು ಭಕ್ತರು ಜಾಗೃತರಾಗಿರಲು ಸೂಚಿಸಿದೆ. ಮಠದ ಹೆಸರಿನಲ್ಲಿ ವಂಚಕರ ಜಾಲ ಭಕ್ತರನ್ನು ಟಾರ್ಗೆಟ್ ಮಾಡಿಕೊಂಡಿದೆ. ವಿವಿಧ ಸೇವೆಗಳನ್ನು ನೀಡುವುದಾಗಿ ಭಕ್ತರಿಂದ ಹಣ ಸಂಗ್ರಹ ಮಾಡುವ ವಂಚಕರ ಜಾಲ ನಕಲಿ UPI ಐಡಿಗಳನ್ನು ಬಳಸಿಕೊಂಡು ಹಣ ಹಾಕಿಸಿಕೊಂಡು ವಂಚನೆ ಎಸಗುತ್ತಿದ್ದಾರೆ. ವಂಚಕರ ಜಾಲದಿಂದ ಭಕ್ತರು ಹಣ ಕಳೆದುಕೊಳ್ಳುತ್ತಿದ್ದಾರೆ. ವಂಚಕರ ಕರೆ, ಪೋಸ್ಟ್, ಮೆಸೇಜ್ ಮೂಲಕ ಭಕ್ತರನ್ನು ಸೆಳೆಯುವಂತೆ ಮಾಡಿಕೊಳ್ಳುತ್ತಿದ್ದಾರೆ. ಭಕ್ತರು ಇದನ್ನು ನಂಬಿ ಹಣ ಹಾಕಿ ಕಳೆದುಕೊಂಡಿದ್ದಾರೆ. ಭಕ್ತರು ನಕಲಿ UPI ಐಡಿಗಳಿಗೆ ಹಣ ಹಾಕದಂತೆ ಮಠ ಎಚ್ಚರಿಕೆ ನೀಡಿದೆ. ಭಕ್ತರಿಗೆ ವಂಚಕರಿಂದ ಕರೆ, ಮೆಸೇಜ್ ಬಂದರೆ ಕೂಡಲೇ ಸೈಬರ್ ಪೊಲೀಸರಿಗೆ ಮಾಹಿತಿ ನೀಡಲು ಸೂಚಿಸಿದೆ. ಮಂತ್ರಾಲಯದ ರಾಯರ ಭಕ್ತರು ರೂಮ್ಗಳನ್ನು ಬುಕ್ ಮಾಡಲು ಮಂತ್ರಾಲಯ ರಾಯರ ಮಠದ ಅಧಿಕೃತ ವೆಬ್ಸೈಟ್ನಿಂದ ಮಾತ್ರ ಬುಕ್ ಮಾಡುವಂತೆ ಭಕ್ತರಿಗೆ ಮಠದ ವ್ಯವಸ್ಥಾಪಕ ವೆಂಕಟೇಶ್ ಜೋಶಿ ತಿಳಿಸಿದ್ದಾರೆ. ಪ್ರತಿಯೊಬ್ಬರು ಆರೋಗ್ಯ ರಕ್ಷಿಸಿಕೊಂಡಾಗ ಸದೃಢ ಸಮಾಜ ನಿರ್ಮಾಣ ಮಾಡುವ ಸಾಧ್ಯ. ಡಾಕ್ಟರ್ ವಿಠಲ್ ಊದಗಟ್ಟಿ. ಒಡ್ಲೂರು ಕ್ರಾಸ್ನಿಂದ ಗ್ರಾಮದವರೆಗೆ ಚರಂಡಿ ಸೇರಿದಂತೆ ರಸ್ತೆ ಕಾಮಗಾರಿ 10 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಕಾಮಗಾರಿ ಸಮರ್ಪಕ ಮಾಡದೇ ಇರುವುದರಿಂದ ಕಳಪೆಯಾಗಿದೆ. KIADB ಮೂಲಕ ಟೆಂಡರ್ ಪಡೆದ ಗುತ್ತಿಗೆದಾರರು ಕಾಮಗಾರಿಯನ್ನು ಗುಣಮಟ್ಟದಿಂದ ಮಾಡದೆ ಕಳಪೆಯಾಗಿ ಮಾಡಿದ್ದಾರೆ ಎಂದು ದೂರಿದರು. ಕಾಮಗಾರಿ ಅಂದಾಜು ಪತ್ರಿಕೆಯಂತೆ ಮಾಡದೆ ಕಾಮಗಾರಿಯಲ್ಲಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ಈ ಕಾಮಗಾರಿಯಿಂದ ಒಡ್ಲೂರು ಗ್ರಾಮಕ್ಕೆ ತೆರಳಲು ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ, ಶಾಲೆ ತೆರಳುವ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ. KIADB ಅಧಿಕಾರಿ, AEE ಮತ್ತು ಗುತ್ತಿಗೆದಾರರ ಸೇರಿದಂತೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿದರು. ಕಾಮಗಾರಿಯನ್ನು ಸಂಪೂರ್ಣ ತನಿಖೆಗೆ ಒಳಪಡಿಸಿ ಅಧಿಕಾರಿ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ಲೈಸೆನ್ಸ್ ಅನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಚಿಕ್ಕಸುಗೂರಿನಿಂದ ಒಡ್ಲೂರಿಗೆ ಹೋಗುವ ಮುಖ್ಯ ರಸ್ತೆ ಕೂಡ ಅದು KIADB ರಸ್ತೆ. ಅದು ನಾವು ಭಾಳಷ್ಟು ಸಲ ಮನವಿ ಕೂಡ ಮಾಡಿದ್ದೀವಿ KIADB ಅಧಿಕಾರಿಗಳಿಗೆ. ಈ ಒಂದು ರೋಡನ್ನು ದುರಸ್ತೀಕರಣ ಮಾಡಿಕೊಡಬೇಕು, ಹದಗೆಟ್ಟಿದೆ ಭಾಳಷ್ಟು. ಇದು ಚಿಕ್ಕಸುಗೂರಿನಿಂದ ಒಡ್ಲೂರು ಮತ್ತು ಹನುಮದೊಡ್ಡಿ, ಗಂಜಳ್ಳಿ ವಿದ್ಯಾರ್ಥಿಗಳಿಗೆ ಬರುವಂಥ ಬಸ್ ಕೂಡ ಇದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕೂಲಿಗೆ, ಕಾಲೇಜಿಗೆ ಬರ್ಬೇಕಾದ್ರೆ ಭಾಳ ತೊಂದರೆ ಆಗ್ತಾಯಿದೆ. ಹಾಗೆ ಮತ್ತು ಡಸ್ಟಿನ ಮುಖಾಂತರ ಭಾಳಷ್ಟು ಧೂಳು ಆಗ್ತಾಯಿದೆ. ರೋಡ್ ಹದಗೆಟ್ಟಿದೆ, ಮಾಡಿಕೊಡ್ಬೇಕಂತೇಳಿ ನಾವು ಈಗಾಗಲೇ KIADB ಅವರಿಗೆ ಕೇಳಿದ್ದೀವಿ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೊಡ್ತಾ ಇದ್ದೀವಿ. ಆಮೇಲೆ YTPSನ ಬಲ್ಕರ್ಗಳು ತಿರುಗಾಡ್ತಾ ಇದ್ವು. ಆ ಬಲ್ಕರ್ಗಳು ತಿರುಗಾಡೋದ್ರಿಂದ YTPS ಅಧಿಕಾರಿಗಳಿಗೆ ಕೂಡ ನಾವು ಮನವಿ ಮಾಡಿದ್ದೀವಿ. ನೋಡಿರಿ, ಈ ಬಲ್ಕರ್ಗಳು, ನಿಮ್ಮ ಬಲ್ಕರ್ಗಳು KIADB ಒಡ್ಲೂರು ದಾರಿಗೆ ತಿರುಗಾಡೋದ್ರಿಂದ ಗ್ರಾಮಸ್ಥರಿಗೆ ಮತ್ತು ಅಲ್ಲಿರ್ತಕ್ಕಂಥ ಅಂಗಡಿ ಎಲ್ಲ ಇದರಿಂದ ಧೂಳು ಜಾಸ್ತಿ ಆಗ್ತಾಯಿದೆ. ಈ ಧೂಳು ಮುಕ್ತ ಮಾಡಬೇಕು, ನೀವು ರೋಡನ್ನು ಕೂಡ ಮಾಡಿಕೊಡ್ಬೇಕಂತ ಹೇಳಿದ್ದೀವಿ. ಆದರೂ ಆಗಲಿಲ್ಲ. ಮೊನ್ನೆ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಗ್ರಾಮೀಣ ಶಾಸಕರು ಅವರಿಬ್ಬರಿಗೂ ಮನವಿ ಮಾಡಿದಾಗ ಅವರು ಬಂದು 3 ತಿಂಗಳ ಕೆಳಗೆ ಟೆಂಡರ್ ಕೂಡ ಆಗಿದೆ. ಆಲ್ರೆಡಿ ಬಂದು ಉದ್ಘಾಟನೆ, ಭೂಮಿ ಪೂಜೆ ಕೂಡ ಮಾಡಿದ್ದಾರೆ 3 ತಿಂಗಳಿಂದ. ಆದರೆ ಕಾಮಗಾರಿ ಪ್ರಾರಂಭನೇ ಮಾಡಿಲ್ಲ ಅವರು. ಆಮೇಲೆ ಎಲ್ಲರೂ ನಾವು ಒತ್ತಡ ಹಾಕಿದಾಗ ಕಾಂಟ್ರಾಕ್ಟ್ರಿಗೆ ನೀಡಿದ್ದೀವಿ, ಅವರು ಈಗ ಮಾಡ್ತಾ ಇದ್ದಾರೆ ಅಂಥೇಳಿ ಈಗಾಗಲೇ ಆ ಕಡೆ YTPSನಿಂದ ಮತ್ತು ಟೆಕ್ಸ್ಕಾನ್ ಕಂಪನಿ ಅಂಥೇಳಿ ಸುರಾನ ಟೆಕ್ಸ್ಕಾನ್ ಕಂಪನಿಯಿಂದ ಅವರು ರೋಡ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಅದು 10 ಕೋಟಿ ವೆಚ್ಚದಲ್ಲಿ ರೋಡ್ ನಿರ್ಮಾಣ ಆಗಬೇಕಿದೆ. 3 ತಿಂಗಳಾದರೂ ಕೂಡ ಕಾಂಟ್ರಾಕ್ಟ್ರು ಇವತ್ತಿಗೆ ಬಂದು ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ಮಾಡಲಿಲ್ಲ. ಅವರು ಬಂದು ಕೆಲಸವೂ ಮಾಡೋವಲ್ರು, ಯಾರನ್ನೂ ಒಬ್ರನ್ನ ಕಳಿಸಿ ಅದರಲ್ಲಿದ್ದ ಕಳಪೆ ಕಾಮಗಾರಿ ಕೆಲಸವನ್ನು ನಡೀತಾ ಇದೆ. ಆದ ಕಾರಣದಿಂದ ಈ ಒಂದು ಗುತ್ತಿಗೆದಾರರನ್ನು ಆದಷ್ಟು ಬೇಗನೆ
ಅವನ ಅಮಾನತು ಅಲ್ಲಿದ್ದ ಗುತ್ತಿಗೆಯನ್ನು ತೆಗೆದು ಬಿಡಬೇಕು. ಬೇರೆ ಒಬ್ಬ ಗುತ್ತಿಗೆದಾರರನ್ನು ತಗೊಂಡು ಕೆಲಸ ನಮಗೆ ಫಾಸ್ಟಾಗಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಾರುತಿ, ಚಿಕ್ಕಸುಗೂರು, ಸುರೇಶ್ ಬಾಬು, ಮಂಜುನಾಥ್, ಬಾಬು, ಬಾವುದ್ದೀನ್, ಬಾಬುರಾವ್, ಮಧುಕಾಂತ್ ಇದ್ದರು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಅರಣ್ಯ ಇಲಾಖೆ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಯೋಜನೆ, ಸಿಎಂ ಪತ್ನಿಗೆ ಇಡಿ ನೋಟಿಸ್, ರಾಜಕೀಯ ಪ್ರೇರಿತ ಈಶ್ವರ್ ಖಂಡ್ರೆ. ಅವರು ರಾಯಲ್ ಕನ್ಕ್ರೋಟ್ ಮತ್ತು ಯೂರೋ ಕಿಡ್ಸ್ಗಳ ಶಾಲೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಆರೋಗ್ಯವೇ ಭಾಗ್ಯ ದಿನಾಚರಣೆ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಮಕ್ಕಳಿಂದ ಹಿರಿಯರವರೆಗೆ ಎಲ್ಲರೂ ದೇಹದ ಮೇಲೆ ಪರಿಣಾಮವಾಗುವ ಆಹಾರದಿಂದ ದೂರವಿದ್ದು ಪೌಷ್ಟಿಕ ಆಹಾರ, ನಿಯಮಿತ ವ್ಯಾಯಾಮ, ನಿರಂತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ಉತ್ತಮ ಆರೋಗ್ಯದಿಂದ ಮಾತ್ರ ಏನಾದರೂ ಸಾಧಿಸಲು ಸಾಧ್ಯವಿದೆ. ಎಲ್ಲರೂ ಆರೋಗ್ಯವಂತಾಗಿರಲು ಪ್ರಯತ್ನಿಸಬೇಕು ಎಂದರು. Kids and Royal Concord School kids. शुभ नामे गाहे तव जय गण मंगलदायक जय हे भारत हे जय हे जय हे जय 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 हे. As we light this torch, we symbolize the spirit of unity, friendship, all together. Let the flame inspire us to strive for greatness. The torch is lit, and our principal, Dr. Sari, Our little torch bearer handing the torch to our next student, Mubashir Ali and Zain of nursery. Our little sports masters are shining bright with the torch helps. The next torch bearer is Vanchika Yadav, who is fueling the fire of passion and perseverance. Chanakya, who is handling the flame of, is now passing the torch to Shiv Kumar. The beacon. may the light of knowledge re-illuminate the future. With every step, the fire of determination grows. May the spark Turn this side, Mubashir. Turn this side, Mubashir. Turn this side. Sir, can you camera? please, ma'am.
Thank you. Peace and harmony prevail. Program further. Hope you all are excited for you. So without much delay, let us continue the program further with the march past Now here are on full display as they march past today. Our playgroup children are followed by kids marching to the beat. steps in, show their march past skills. Heads held high, march in sync, displaying discipline with every step and leg. March to the front, march in line, showing the spirit all the time. The march past set of work, discipline and school spirit. Euro senior from Euro kids marching forward, united as one, representing our team until the day is done. Step by step, we march with pride, demonstrating teamwork side by side. Left, right, left, left, right, left. Making communication and flexibility. Make villagers to cooperate in the future. Go, go! They are performing very well. Surya Namaskara is incomplete. Surya Namaskara
Next, father ka father. Next, Parvat. Next, Bhujangasana, Cobra pose, equestrian pose. Next, Padhasthana posture. So now we are done with Surya Namaskara. Let's begin with turn to the sides. Star pose benefits children by improving their balance, flexibility and core muscles. Bhadra Asana. Step 1 Asana benefits children physical exercise required for warrior. It can help children reduce knees. Lift your hips up and back to form an upside down V shape. Stretch and hold. Adhumukha Savasana benefits children by stretching and strengthening their entire body, improving flexibility, balance and posture. Next, tree pose. ಸಂಸ್ಥೆಯ ಅಧ್ಯಕ್ಷ ಯರ್ರಣ್ಣ ಇಟೇಕರ್, ಶಾಲೆಯ ಪ್ರಾಚಾರ್ಯರಾದ ಡಾಕ್ಟರ್ ಸಾರಿಕಾ ಇಟೇಕರ್, ರೋಹಿತ್ ಇಟೇಕರ್, ಶಾಲೆಯ ಶಿಕ್ಷಕಿಯರು, ಪಾಲಕರು, ವಿದ್ಯಾರ್ಥಿಗಳು ಭಾಗಿಯಾದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಯೊಬ್ಬರೂ ಆರೋಗ್ಯ ರಕ್ಷಿಸಿಕೊಂಡಾಗ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವೆಂದು ಹಿರಿಯ ವೈದ್ಯ ಡಾಕ್ಟರ್ ವಿಠಲ್ ಊದುಗಟ್ಟಿ ಹೇಳಿದರು. ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಭವನ ಸ್ಥಳಾಂತರಕ್ಕೆ ಹಿಂದೇಟು, ಹೊಸ ಕಟ್ಟಡ ಮಂಜೂರಾತಿಗೆ ಸಚಿವ ಪತ್ರ ತಂದ ಅಡ್ಡಿ. ರೈತ ವಿರೋಧಿ ಕಾಯ್ದೆಗಳ ರದ್ದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿಂದೇಟು, ರಾಷ್ಟ್ರವ್ಯಾಪಿ ಆಂದೋಲನ, ಎಸ್ಆರ್ ಹಿರೇಮಠ. ಮೈಕ್ರೋ ಫೈನಾನ್ಸ್ ಕಿರುಕುಳ ವಿರೋಧಿಸಿ ಸಿಪಿಐ ಲಿಬರೇಷನ್ ಪ್ರತಿಭಟನೆ, ಪ್ರತಿಕೃತಿ ದಹನ. ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಗೆ ಆಗ್ರಹಿಸಿ ಮನವಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ರೂಪಾಯಿ ವೇತನ ನಿಗದಿಗೆ ಆಗ್ರಹಿಸಿ ಮನವಿ. ಡಿಸಿ ಕಚೇರಿಯಲ್ಲಿ ಮನವಿ ಸ್ವೀಕರಿಸಲು ಇಲ್ಲದ ಅಧಿಕಾರಿಗಳು. ಮಂತ್ರಾಲಯದಲ್ಲಿ ನಕಲಿ ಐಡಿ ಸೃಷ್ಟಿಸಿ ಭಕ್ತರಿಗೆ ವಂಚನೆ, ಎಚ್ಚರಿಕೆ ವಹಿಸಲು ಭಕ್ತರಿಗೆ ಮಂತ್ರಾಲಯದ ಮಠ ಮನವಿ. ವಡ್ಲೂರು ರಸ್ತೆ ಕಾಮಗಾರಿ ಕಳಪೆ, ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶದ ಅಭಿವೃದ್ಧಿಗೆ 100 ಕೋಟಿ ಯೋಜನೆ ರೂಪಿಸಿರುವುದಾಗಿ ಅರಣ್ಯ ಮತ್ತು ಜೀವಶಾಸ್ತ್ರ ಸಚಿವ ಈಶ್ವರ ಖಂಡ್ರೆ ಹೇಳಿದರು. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.